ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿರುವ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಶುಭಗಳು. ಸರಿ, ಪ್ರಪಂಚದೊಳಗ ಎಲ್ಲ ಕಡೆ ಹೋದರೆ ಎಲ್ಲರೂ ಸಮ್ಮತಿ ಪಡಿಸ್ತಾರೆ. ಒಬ್ರು ಹೇಳ್ತಾರೆ, ಅಲ್ಲಿ ತಾತನ ತಕ್ಕ ಹೋಗಿದ್ವಿ, ಚೆನ್ನಾಗಿ ನಡೀತದ, ಹೋಗಿದ್ದೀವಪ್ಪ ಅಂತ ಹೇಳಿದ್ರೆ, ಹೌದೇನಂಗಾದ್ರೆ ನಾವು ಬರ್ತೀವಪ್ಪ, ನಮಗೂ ಸಮಸ್ಯೆ ಇದೆ, ಹೆಂಗೆ ತಾತ ಬರವಿಲ್ಲೇನು, ಚೆನ್ನಾಗಪ್ಪ, ನಮಗೊಂದು ಮಾಡಿಕೊಟ್ಟಾಗಲಿದ್ದು ನಾವು ಸುಖವಾಗಿದ್ದೀವಿ. ಪ್ರಿಯವಾದವರೇ, ಇನ್ನೂ ಅನೇಕ ಕಡೆ ಹೋದರೆ ಎಲ್ಲರೂ ಕೂಡ ಯಾರನ್ನು ಅಬ್ಜೆಕ್ಷನ್ ಮಾಡಲ್ಲ. ಯೇಸಪ್ಪನ ಹತ್ತಿರಕ್ಕೆ ಅಕಸ್ಮಾತ್ ಒಂದು ವೇಳೆ ಬಂದರೆ, ಯೇಸಪ್ಪನ ಸನ್ನಿಧಾನದಲ್ಲಿ ಅಕಸ್ಮಾತ್ ಒಂದು ವೇಳೆ ಬಂದರೆ, ಪ್ರಿಯವಾದವರೇ, ಏನಾಗುತ್ತೆ ಗೊತ್ತಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲೆಲೂಯಾ. ಒಂದೇ ಒಂದು ಉದ್ದೇಶ ಪ್ರಿಯರೇ, ಯೇಸಪ್ಪನ ಸನ್ನಿಧಾನಕ್ಕೆ ಬಂದರೆ ಎಲ್ಲಿ ಸಿಗಲಿಲ್ಲ, ಯಾವ ದೇವರು ಸಿಗಲಿಲ್ಲ, ಹೋಗಿ ಅಲ್ಲೇ ಒಕ್ಕಂಡ್ರಿ ಅಂತಾರೆ. ಅಂತಾರನ್ನೋದಲ್ಲ, ಅಂತರಂಬೋರೆಲ್ಲ ಕೈ ಎತ್ತರು. ಹೌದು. ಕೆಲವ್ರು ಏನು ಗೊತ್ತಾ, ಎಲ್ಲಿಗೆ ಹೋದ್ರಪ್ಪ, ಡಾಕ್ಟರ್ ತಕ್ಕ ಹೋಗಿ ಬರ್ತೀನಿ. ಇನ್ನು ಕೆಲವರು ಎಲ್ಲಿಗೆ ಹೋದ್ರಪ್ಪ, ಇವತ್ತು ಆಯ್ತು ಇದೆಲ್ಲ, ಅಲ್ಲಿ ತಾತನ ತಕ್ಕ ಇಲ್ಲಿ ಹೆಸರು ಹೇಳಲ್ಲ ಕೆಲವರು. ಇನ್ನು ಕೆಲವರು ಬಂದರು ಕೂಡ, ಇಲ್ಲ ನೀವು ಅಲ್ಲಿಗೆ ಹೋಗ್ರಿ, ಹೌದು ನಾವು ಅಲ್ಲಿಗೆ ಹೋಗ್ತೀವಿ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಪಂಚದೊಳಗೆ ಬಹಳ ಜನ ಇದ್ದಾರೆ, ಆದರೆ ನಮ್ಮ ಗ್ರಾಮದಲ್ಲಿ ಬಹಳ ಜನ ಇದ್ದಾರೆ. ಅವರೆಲ್ಲ ಬಂದು ಬಿಟ್ಟವರು ಬಹಳ ಮಂದಿ ಇದ್ದಾರೆ. ನಮ್ಮೂರಾಗ, ನಮ್ಮ ಬಾದರ್ಲಾಗ ಬಂದು ಬಿಟ್ಟವರು ಬಹಳ ಮಂದಿ ಇದ್ದಾರೆ. ಎಲ್ಲ ಜನಾಂಗದವರು ಬಂದಿದ್ದಾರೆ ನಾವು ಮಂದಿರಕ್ಕೆ ಯೇಸಪ್ಪನ ವಾಕ್ಯ ಕೇಳಕ್ಕೆ. ಯಾಕಂದ್ರೆ ಎಲ್ಲರನ್ನ ಉಂಟು ಮಾಡಿದ್ದಾರೆ ಪ್ರಿಯರು. ಎಲ್ಲಿ ಗಟ್ಟಿ ಬರ್ರಿ. ಹಲ್ಲೆಲೂಯಾ. ನಿಮ್ಮ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡ್ರಿ. ಯಾಕೆ ಗೊತ್ತಾ, ನಿಮ್ಮನ್ನ ಎವಿಷನ್ ಹೊರಗೆ ಹೋಗಂಗೆ ಮಾಡ್ತಾರೆ. ಮೊಬೈಲ್ಗಳು ಸ್ವಿಚ್ ಆಫ್ ಮಾಡ್ಬೇಕು. ಯಾಕೆ ಗೊತ್ತಾ, ಒಬ್ಬ ಮನೆಗೆ ಸಾಹುಕಾರ ಇಲ್ಲ, ಒಬ್ಬ ಅಧ್ಯಕ್ಷ ಯಾರಾದರೂ ಒಂದು ವೇಳೆ ಬಂದರೆ ಏನು ಮಾಡ್ತೀರಿ, ಚೆನ್ನಾಗಿ ಒಂದು ಚೇರ್ ಹಾಕ್ಬಿಟ್ಟು ಅದ್ರ ಮೇಲೆ ಹಾಸಿಗೆ ಹಾಕ್ಬಿಟ್ಟು ಅವ್ರನ್ನ ಕುಂದಿರ್ಸ್ತೀರಿ. ಅಲ್ಲೆಲ್ಲ ಸ್ವಚ್ಛ ಇರ್ತದೆ. ಆಮೇಲೆ ಎಲ್ಲರನ್ನು ಒಳಗೆ ಹೋಗು ಅಂತ ಹೇಳ್ತೀರಿ. ಅವಾಗ ಫೋನ್ ಬಂದರೆ ಟಕ್ಕಲ್ಲಿ ಸ್ವಿಚ್ ಆಫ್ ಮಾಡಿಬಿಡ್ತೀರಿ. ಮಾಡ್ತೀರಾ ಮಾಡಲ್ಲ? ಹಾಂ, AC ಬರಲಿ, DC ಬರಲಿ, ಬಂದರೂ ಕೂಡ ಅವ್ರ ತಕ್ಕ ಮಾತಾಡ್ತಾ ಇದ್ರೆ ಏನು ಮಾಡ್ತೀರಿ ನೀವು? ಸ್ವಿಚ್ ಆಫ್ ಮಾಡಿ. ಮತ್ತು ಸೃಷ್ಟಿಕರ್ತನಾದ ದೇವರು ನಿಮ್ಮ ಸಂಗಡ ಮಾತಾಡೋದಕ್ಕೆ ಬಂದಿದ್ದಾನೆ. ನೀವು ಸ್ವಿಚ್ ಆಫ್ ಮಾಡ್ತೀರಾ, ಆನ್ ಮಾಡ್ತೀರಾ? ಆನ್ ಮಾಡಿದರೆ ಪ್ರಪಂಚದ ವಿಷಯಗಳು ನಿಮ್ಮ ಒಳಗೆ ಹೋಗ್ತಾವ. ಅವ ಸೈತಾನ ಏನು ಮಾಡ್ಯಾನ ಗೊತ್ತಾ, ನೀನು ಇವತ್ತು ಹೃದಯದ ಬಾಗಿಲು ತೆರ್ಕೊಂಡು ಕುಂತ್ಕೊಂಡಿ ನೀನು. ಅವ ಸೈತಾನ ಅನ್ಕೊಂಡ, ಈಗ ಯೇಸಪ್ಪರ ವಾಕ್ಯಗಳು ಇದನ್ನ ಹೃದಯದಾಗ ಬಿತ್ತನ ಪರ ಮುಗಿದೋಯ್ತು, ಗಟ್ಟಿ ಆಗಿಬಿಡ್ತಾನ, ಯೇಸಪ್ಪಂತರ ಆಗಿಬಿಡ್ತಾನ. ಆಮೇಲೆ ನನ್ನ ಓಡಿಸ್ಬಿಡ್ತಾನೆ ತಿಳ್ಕೊಂಡು ಅವ ಏನು ಮಾಡ್ತಾನೆ ಗೊತ್ತಾ, ಫೋನ್ ಮಾಡಿ ಕರೆಸಿರ್ತಾನೆ ನೀನು. ಕರ್ತಾರೆ. ಅದಕ್ಕಾಗಿ ಯಾವಾಗ ಮಂದಿರದ ಕಾಲಿಟ್ಟೆ ಸ್ವಿಚ್ ಆಫ್ ಮಾಡ್ಬೇಕು ಫೋನ್. ನಿನ್ನ ಕೂಡ ದೇವ್ರು ಮಾತಾಡ್ಬೇಕು, ದೇವರು ಕೂಡ ನಿನ್ನ ದೃಷ್ಟಿ ದೇವ್ರ ಮೇಲೆ ಇರಬೇಕು. ದೇವರು ನಿನ್ನ ಮೇಲೆ ದೃಷ್ಟಿ ಇಟ್ಟು ಬಂದಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆತನು ಆತ್ಮಸ್ವರೂಪರಾದ ದೇವರು ಒಂದು ಶರೀರವನ್ನು ಆರಿಸಿಕೊಂಡು ಏನು ಮಾಡ್ತಾನೆ, ಮಾತಾಡ್ತಾನೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಎಲ್ಲರನ್ನ ದೈವ ಸೇವಕರಾಗಿ ಆರಿಸ್ಕೊಳ್ಳಂಗಿಲ್ಲ. ಬೈಬಲ್ ಓದೋರು ಇರ್ಬೋದು, ನಾನಾ ಥರವಾಗಿ ಬೋಧನೆ ಮಾಡೋರು ಇರ್ಬೋದು. ಅವ್ರನ್ನ ಯಾರು ದೇವರು ಆರಿಸ್ಕೊಂಡಲ್ಲ, ಸಾಮರ್ಥ್ಯ ಉಳ್ಳವ್ರು ಬೇಕು. ದೇವರು ಯಾರನ್ನ ಆರಿಸ್ಕೊಂತಾನಂದ್ರೆ ಅವ್ರನ್ನ ಉನ್ನತ ಮಟ್ಟಕ್ಕೆ ಸೇರಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಅವರಲ್ಲಿ ದೀನತೆ ಉಳ್ಳವರಾಗಿರಬೇಕು, ತಗ್ಗಿಸಿಕೊಳ್ಳುವವರಾಗಿರಬೇಕು, ಶ್ರದ್ಧೆಯಿಂದ ಇರುವವರಾಗಿರಬೇಕು. ಎಂಥ ಕಷ್ಟ ಬಂದರೂ ಅಳ್ಳಾಡದಂಗೆ ಗಟ್ಟಿಯಾಗಿ ನಿಂತುಕೊಳ್ಳೋರಾಗಬೇಕು. ಪ್ರೈಸ್ ದಿ ಲಾರ್ಡ್. ಬರುತ್ತವ, ಸಾಮಾನ್ಯ ಬರೋಂಗಿಲ್ಲ. ಎಂಥ ಕಷ್ಟ ಬರ್ತಾವ ಗೊತ್ತಾ?
ಮುಗಿದೋದ್ ಕತೆ, ಈ ಲೋಕನೇ ಬೇಡಪ್ಪ, ಸುಮ್ಮನೆ ಹೆಂಗಿದ್ರು ನಿನ್ನ ಪಾದಕ್ಕೆ ಬರ್ತನಪ್ಪ, ಅಡ್ಡದಾರಿ ಹಿಡ್ದನ ಬಂದ್ಬಿಡ್ತಂತ ತಿಳ್ಕೊಂಡು ಅಂಥ ಒಂದು ಸನ್ನಿವೇಶಗಳು ನಡೀತೇವೆ ಪ್ರಿಯರೇ. ಆದರೆ ಜಡಿಯದಂತೆ ನಿಲ್ಲುವಂಥ ವ್ಯಕ್ತಿಗಳನ್ನು ದೇವರು ಆರಿಸಿಕೊಂಡು ಅವರು ಬಾಯಿ ಮೂಲಕವಾಗಿ ಮಾತಾಡ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಒಬ್ಬ ಮುದೇಕ್ ಬರ್ತಾ ಇದ್ಲು ಪ್ರಿಯರೇ, ಗಾಡಿ ಮೇಲಿಂದ ಕೆಳಗೆ ಬಿದ್ದಾಳ, ಇಂಥಲ್ಲಿ ಪೆಟ್ಟಾಗಿಬಿಟ್ಟದ, MRI ಸ್ಕ್ಯಾನಿಂಗ್ ಮಾಡಿದ್ದಾರೆ, ಬಹಳ ಭಯಂಕರ. ನಾವು ಡಾಕ್ಟರ್ ಹತ್ರ ತೋರಿಸಿದ್ದಾರೆ, ಎಷ್ಟು ತೋರಿಸಿದ್ರು ಕೂಡ ಅದು ಕಡಿಮೆ ಆಗ್ತಾ ಇಲ್ಲ. ಒಂದು ದಿವಸ ಒಂದೊಂದು ಮಾತು ಹೇಳ್ತಾರೆ, ಹೇಳಿದ ಅಪ್ಪ ಒಂದು ಸಲ ನನ್ನ ತಲೆ ಮೇಲೆ ಕೈ ಇಟ್ಟು ನಿನ್ನ ಬಾಯಿಯಿಂದ ಒಂದು ಮಾತು ಹೇಳ್ಬಿಡು, ನನಗೇನಾಗುತ್ತೆ ಗುಣ ಆಗುತ್ತೆ. ಅದು ಎಷ್ಟೋ ಸಲ ಪ್ರಾರ್ಥನೆ ಮಾಡೀನಿ, ಆಕೆ ತಲೆ ಮೇಲೆ ಕೈ ಇಟ್ಟಿಲ್ಲ. ನಾನು ಪ್ರಾರ್ಥನೆ ಮಾಡಿ ಆಯ್ತಮ್ಮ ದೇವ್ರು ಚಲೋ ಮಾಡ್ತೀನಿ ತಗೋ. ಹಂಗೆ 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, 4 ತಿಂಗಳಾಯ್ತು. ಅವತ್ತಪ್ಪ ಇವತ್ತು ಬಹಳ ಬೇನೆ, ಒಂದು ಮಾತು ನೀನು ಹೇಳಿಬಿಡು ಅಂತ. ಒಂದು ಮಾತು ನೀನು ಹೇಳಿ ಕಳಸ ಹೋಗ್ಬಿಡ್ತದ. ಸೂಜಿಗೆ ಕಡಿಮೆ ಆಗಬಾರ್ದು, ಗುಳಿಗೆಗೆ ಕಡಿಮೆ ಆಗಬಾರ್ದು, ದಾರಕ್ಕೆ ಕಡಿಮೆ ಆಗಬಾರ್ದು, ನಿಮ್ಮೆಣಿಗೆ ಕಡಿಮೆ ಆಗಬಾರ್ದು, ಲೋಬನಕ್ಕೆ ಕಡಿಮೆ ಆಗಬಾರ್ದು. ಯಾರ ಪಾದ ಹಿಡ್ಕೊಂಡು ತುಳ್ಕೊಂಡು ತಿಳಿ ಮೇಲೆ ಹಾಕ್ಯಂಡ್ರೆ ಹೊಟ್ಟೆಗೆ ಹಾಕ್ಯಂಡ್ರೆ ಕಡಿಮೆ ಆಗ್ಬಾರ್ದು. ಆದ್ರೆ ಅಯ್ಯಮ್ಮನ ವಿಶ್ವಾಸ ಇಲ್ಲಿ ಇದ್ರಿ, ಅಪ್ಪ ನೀನೊಂದು ಮಾತು ಹೇಳಿದ್ರೆ ಏನಾಗುತ್ತೆ ನನಗೆ ಕಡಿಮೆ ಆಗುತ್ತೆ. ಅವತ್ತು ಹೇಳಿನಿ, ಯೇಸು ಕ್ರಿಸ್ತನ ನಾಮದಲ್ಲಿ ಗದರಿಸ್ತಾ ಇದ್ದಾನೆ, ನೋವಿನ ಆತ್ಮವೇ ಈ ಮಗಳ ದೇಹವನ್ನು ಬಿಟ್ಟು ತಲೆಯಲ್ಲಿರ್ತಕ್ಕಂಥ ಆತ್ಮ ಹೊರಗೋಗು ಎಂಬುದಾಗಿ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ, ಆಮೇಲೆ ಊಟ ಮಾಡಕ್ಕೆ ಕೂತ್ಕೊಳ್ಳಿ, ಅಪ್ಪ ನನ್ನ ತಲೆಯೆಲ್ಲ ಹಗರ ಆಗಿಬಿಡ್ತೀವಿ. ಹಲ್ಲೆಲೂಯಾ. 1000 ರೂಪಾಯಿ ವೈದ್ಯರಿಗೆ ಖರ್ಚು ಮಾಡಿದ್ರು ಕಡಿಮೆ ಆಗಲಾರದು. ಬಾಯಿ ಒಂದು ಮಾತಿನಿಂದ ಕಡಿಮೆ ಆಗಬೇಕಾದ್ರೆ ದೇವರೇ ಮಾತಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಬೋಲ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ದೇವರು ನನ್ನ ಸಂಗಡ ಒಂದು ಮಾತು ಮಾತಾಡಿದ್ರು. ಏನಂತ ಮಾತಾಡಿದ್ರು ಗೊತ್ತಾ? ಮಾತಾಡಿದಾಗ ನನಗೆ ಭಯ ಆಗಿ ಹೊಡಿತು. ನೋಡಿ, ಯೆಶಾಯನ ಬರೆದ ಗ್ರಂಥ 54ನೇ ಅಧ್ಯಾಯ, ಯೆಶಾಯನ ಬರೆದ ಗ್ರಂಥ 54ನೇ ಅಧ್ಯಾಯ 17ನೇ ವಚನ. ನನ್ನ ಕೈ ಕಾಲು ಬಿದ್ದೋಗ್ಬೇಕು, ಅನೇಕ ಇದೆ ಸ್ವಪ್ನಗಳು. ನನ್ನ ಕೈ ಕಾಲು ಬಿದ್ದೋಗ್ಬೇಕು, ಇದು ನಡಿಬಾರ್ದು, ಯಾವುದು ನಡಿಬಾರ್ದು, ಇದು ನಡಿಬಾರ್ದು ಅಂತ ತಿಳ್ಕೊಂಡು ಮಾಟ ಮಂತ್ರ ಮಾಡಿ ಅಯ್ಯೋ ಭಾರಿ ಪ್ರಯಾಸ ಪಟ್ಟರು ಪ್ರಿಯರು. ದೇವರವ್ರನ್ನ ಆಶೀರ್ವಾದ ಮಾಡಿ. ಯಾಕೆ ಗೊತ್ತಾ? ಅವ್ರನ್ನ ಕೂಡ ನಮ್ಮಪ್ಪ ಯೇಸಪ್ಪ ಸೃಷ್ಟಿ ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅವರಿಗೋಸ್ಕರ ಅವರ ಪಾಪ ತೊಳೆಯೋದಕ್ಕಾಗಿ, ಅವರಿಗೆ ಪರಲೋಕ ಕೊಡೋದಕ್ಕಾಗಿ ನಮ್ಮಪ್ಪ ಯೇಸಪ್ಪ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅವ್ರನ್ನ ಬದುಕಿಸಿ ಅವರ ಮನಸ್ಸನ್ನು ಬದಲಾಯಿಸುವುದಕ್ಕಾಗಿ ಯೇಸಪ್ಪ ಮತ್ತೆ ಜೀವಂತವಾಗಿ ಮರಣವನ್ನು ಎತ್ತು ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಪ್ರಪಂಚದತಕ್ಕಂಥ ಎಲ್ಲ ಶರಣರು, ಸತ್ಪುರುಷರು, ದೇವರುಗಳು ಎಲ್ಲವೂ ಕೂಡ ಭೂಮಿ ನುಂಗಿ ಏನು ಮಾಡಿದ್ರೆ ಸಮಾಧಿ ಒಳಗೆ ಒಬ್ಬರನ್ನ ಬಿಡಲಿಲ್ಲ ಪ್ರಿಯರೇ. ಆದರೆ ಸೃಷ್ಟಿಕರ್ತನ ದೇವರು ನರಾವತಾರಿಯಾಗಿ ಲೋಕಕ್ಕೆ ಬಂದಾಗ ಆತ ಎಲ್ಲರ ಪಾಪಗಳಿಗೋಸ್ಕರವಾಗಿ ಮನುಷ್ಯರಿಗೆ ಬರ್ತಕ್ಕಂಥ ಶಿಕ್ಷೆಯನ್ನ ವಿಧಿಸಿರ್ತಕ್ಕಂಥ ಅವನ ಧರ್ಮ ವಿಧಿಯನ್ನ ಆತನೇ ಏನು ಮಾಡಿದ? ತನ್ನ ಮೇಲೆ ಹಾಕಿಕೊಂಡ ಪ್ರಿಯರೇ. ಮಕ್ಕಳಿಗೋಸ್ಕರವಾಗಿ ತಾನೇ ಬಲಿಯಾದ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ, ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇಲೆ ಈ ಭೂಮಿ ಅದನ್ನು ನುಂಗಕ್ಕಾಗಲಿಲ್ಲ ಪ್ರಿಯರು, ನುಂಗಕ್ಕಾಗಲಿಲ್ಲ. 3ನೇ ದಿವಸದಾಗ ಮರಣವನ್ನು ಗೆದ್ದು ಎದ್ದು ಬಂದರು. ಪ್ರೈಸ್ ದಿ ಲಾರ್ಡ್. ಸತ್ತ ಶರಣರಿಗೆ 1000 ಕೋಟಿ ಖರ್ಚು ಮಾಡಿ ಅದಕ್ಕೆ ಮಾಡಿದ್ರು ಕೂಡ ಒಬ್ಬರು ಕೂಡ ಆದರೂ ಆ ಸತ್ತು ಶರಣರು ಮಾತಾಡಿದಾರ? ಐಕ್ಯ ಶರಣರು ಮಾತಾಡಿದಾರ? ಮಾತಾಡಲ್ಲ ಪ್ರಿಯರು. ಅದಕ್ಕೋಸ್ಕರವಾಗಿ ದೇವರು ಅಯ್ಯೋ ನೀವು ಎಲ್ಲೆಲ್ಲೋ ಹುಡುಕ್ತಾ ಇದ್ದೀರಿ, ನಾನೇ ನಿಜವಾದ ದೇವರು ಹೆಚ್ಚಿಕೊಂಡು ಎಲ್ಲರ ಥರ ಸತ್ತ, ಎಲ್ಲರ ಥರ ಸಮಾಧಿ ಮಾಡಲ್ಪಟ್ಟ, ಆದರೆ ಎಲ್ಲರ ಥರ ಸಮಾಧಿ ಒಳಗಿರಲಿಲ್ಲ, ಸಮಾಧಿಯನ್ನು ಎತ್ತು ಬಂದವರಲ್ಲ. ಬದುಕಿರುವ ವ್ಯಕ್ತಿ, ಬದುಕಿರುವ ನಿಮ್ಮನ್ನು ಏನು ಮಾಡ್ತಾನೆ? ಕಾಪಾಡ್ತಾನೆ. ಸತ್ತವ್ರು ಕಾಪಾಡೋದು. ಅದಕ್ಕೆ ಬಸವಣ್ಣಪ್ಪನವರು ಒಂದು ಮಾತು ಹೇಳಿದ್ರು, ಏನು ಗೊತ್ತಾ? ಸತ್ತ ಶರಣನಿಗಿಂತ ಬದುಕಿದ ನಾಯಿಲೇಸು, ಬದುಕಿದ ನಾಯಿಲೇಸು.
ಸತ ಶರಣನಿಗಿಂತ ಬದುಕಿದ ನಾಯಿ ಲೇಸು. ಸತ ಶರಣನಿಗೆ ಸಾವಿರಾರು ಕೋಟಿಗಳು ಖರ್ಚು ಮಾಡಿದೊಡೆ. ನಿನ್ನ ಸಂಗಡ ಮಾತಾಡುವನೇ. ಬದುಕಿದ ನಾಯಿಗೆ ಅಳಿಸಿದ ಅನ್ನ ಹಾಕಿದರೂ ಕೂಡ ನಿನ್ನ ಮನೆ ಮುಂದೆ ಕಾಯುವುದು ಕೂಡಲ ಸಂಗಮ ದೇವಾ. ಅಲ್ಲಿಲಯ್ಯ ಯಾಕೆ ಹೇಳಿದವ್ರ ತಿಳ್ಕೊಂಡ್ರು. ಅಲ್ಲಿಲಯ್ಯ ದೇವರಿಗೆ ಮೈ ಉಂಟಾಗಲಿ. ಅದಕ್ಕೋಸ್ಕರವಾಗಿ ಇಲ್ಲಿ ನೋಡ್ರಿ, ಇಲ್ಲಿ ಏನಂತ, ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಮರ ದೇವರು ಅಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ. ಸೇತುಬುಂದ, ರಾಮೇಶ್ವರ, ಕಾಶಿ, ಶ್ರೀಶೈಲ, ಗೋಕರ್ಣ ಮೊದಲಾದ ಅಷ್ಟತೀರ್ಥಗಳಲ್ಲಿರುವ ದೇವರು ದೇವರಲ್ಲ. ತನ್ನ ತಾನಾರೆಂದು ಹರಿದೊಡೆ ತಾನೇ ದೇವ ನೋಡ ಅಭ್ರಮಣ ಕೂಡಲ ಸಂಗಮ ದೇವ. ನಾನು ಬರೆದದ್ದಲ್ರಿ. ಯಾರು ಹೇಳಿದ್ದ? ಬಸವಣ್ಣ. ಕೊಲಬೇಡ ಕುಲಬೇಡ ಖುಷಿಯ ನುಡಿಯಲು ಬೇಡ, ಹನ್ನೆರಿಗೆ ಅಸೈ ಪಡಬೇಡ, ಇದುರ ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ. ಕೂಡಲ ಅಂದ್ರೆ ಯೇಸು, ಸಂಗಮ ಅಂದ್ರೆ ಆತ್ಮ, ದೇವ ಅಂದ್ರೆ ಸೃಷ್ಟಿಕರ್ತ. ಮರ್ಮವಾಗಿಟ್ಟಿದ್ದಾರೆ. ಒಪ್ಪಲ ಹೇಳಿಬಿಟ್ರೆ ಎಲ್ರು ನಂಬೋರು, ಎಲ್ರು ಕಲ್ಲಾಕವ್ರೆ. ಯಾಕೆ ಗೊತ್ತಾ? ಯೇಸಪ್ಪನ ಪಾಶ್ಚಾತ್ಯ ದೇವರು ಅಂತ. ಯಾವ ದೇವರು ಅಂದ್ರೆ ಪಾಶ್ಚಾತ್ಯ ದೇವರು. ತಪ್ಪು ಪ್ರಿಯವಾದವ್ರೆ. ಅಲ್ಲಿಲೂಯ್ಯ. ದೇವರು ಅತ್ತ ಮಾನವ ರಕ್ಷಣೆಗಾಗಿ ಬಂದಿರುವಂಥದ್ದು. ಅದಕ್ಕೆ ಭಾಳ ಸಲ ನೀವು ಕೇಳಿದ್ರಿ ಏನು ಗೊತ್ತಾ? ಸಕಲ ಪಾಪ ಪರಿಹಾರೋ ರಕ್ತ ಪ್ರಕ್ಷಣ ಸಿಗಂ ತದ್ರಕ್ತಂ ಪರಮಾತ್ಮೇನ ಪುಣ್ಯದಾನ ಬಲಿಯಾಗಂ. ಸಕಲ ಮಾನವರ ಪಾಪ ಪರಿಹಾರ ಮಾಡೋದಕ್ಕಾಗಿ ದೇವರು ನರವತಾರಿಯಾಗಿ ಬಂದು ತನ್ನ ರಕ್ತವನ್ನು ಸುರಿಸಬೇಕು. ಆತನೇ ನಿಜವಾದ ದೇವರು. ಮೃತ್ಯುಂಜಯೋ ನಮಃ. ಮರಣವನ್ನು ಗೆದ್ದ ದೇವರೇ ನಿಮ್ಮ ಪಾದಕ್ಕೆ ನಮಸ್ಕಾರ. ಹಲಿಲಯ್ಯ. ಯಾರು ಮೃತ್ಯುಂಜಯನಾಗಿರ್ತಕ್ಕಂಥವ್ರು? ನೀನು ನಂಬಬೇಡ, ಏನನ್ನ ಮಾಡ. ಶರೀರದೊಳಗೆ ನಿನಗೆ ಇಷ್ಟು ದಿವಸ ಅಂತ ವಾಯ್ದೆ ಕೊಟ್ಟನ್ನ. 14ನೆಯ ಪ್ರಿಯವಾದವರ 7ನೆಯ ಅಧ್ಯಾಯ 1ನೆಯ ವಚನ. ಯೋಬನ ಬರೆದ ಗ್ರಂಥ ಓದ್ರಿ. ಯೋಬನ ಬರೆದ ಗ್ರಂಥ 7ನೇ ಅಧ್ಯಾಯ 1ನೆಯ ವಚನ. ಭೂಲೋಕದಲ್ಲಿ ಮನುಷ್ಯನಿಗೆ ಇಲ್ಲಿ ಮನುಷ್ಯ ಅಂತ ಬರೋದನ್ನ ಕ್ರಿಶ್ಚನ್ ಅಂತ ಬರೋದಿಲ್ಲ. ಏನಂದ್ರೆ ಕ್ರಿಶ್ಚನ್. ಅಲ್ಲಿಲ್ಲ. ಮನುಷ್ಯನಿಗೆ ಬೇರೆ. ಯಾರನ್ನ ಮದುವೆ ಮಾಡಿಕೊಂಡ್ರು ಮಕ್ಕಳಂತ ಆತವಿಲ್ಲ. ಕೋಣಕ್ಕ ಆಕಳಿಗೆ ಮದುವೆ ಮಾಡೋದುಡೆ ಮಕ್ಕಳು ಹುಟ್ಟುವುದುಂಟೆ. ಹುಡ್ತಾವಪ್ಪ ಹುಡ್ತಾವ. ನೀವೇ ತಾಯಿ ಕ್ಯಾಂಪ ಯಾಕೆ ಕ್ಯಾಂಪ್ ನಿಮ್ಮದು? ನೀವೇ ಹುಡ್ತಾವ. ಕೋಣ ಜಾತಿ ಬೇರೆ, ಆಕಳ ಜಾತಿ ಬೇರೆ, ಮಾನವ ಜಾತಿ ಒಂದೇ. ಆದರೆ ಪಂಗಡಗಳು 106 ಮಾಡ್ಕೊಂಡಿವಿ. ಕೂನ ಹಿಡಿಯುವುದಕ್ಕಾಗಿ ಕುಲ ಮಾಡಿ ಹೊರತು ಭೇದ ಮಾಡುವುದಕ್ಕಾಗಿ ಅಲ್ಲ. ಹೌದಾ? ಕುಲ ಸಿಗ್ಬೇಕಲ್ಲ. ಅಯ್ಯಪ್ಪ ಅಂಬರು ಭಾಳ ಮಂದಿ, 100 ಮಂದಿ ಇದಾರ. ಅವಾಗೇನು ತೆಗ್ಗಿನ ಅಯ್ಯಪ್ಪ, ಮಿಟ್ಟ ಅಯ್ಯಪ್ಪ, ಹೌದ್ರೆ ಬಾತ್ಮಾರ ಅಯ್ಯಪ್ಪ, ಹೌದ್ರೆ ಕಾಲು ಸೊಟ್ಟ ಅಯ್ಯಪ್ಪ, ಕೆಲವರು ಸೊಟ್ಟ ಅಯ್ಯಪ್ಪ. ಆಮೇಲೆ ಇನ್ನೊಂದೇನ್ರಿ ಹಲಿಲಯ್ಯ. ಪ್ರಿಯವಾದವ್ರಿ, ಅಂದ್ರೆ ಕೂಣ ಸಿಗುವುದಕ್ಕಾಗಿ ಮಾಡ್ಯಾರ. ಹಂಗಂತ ತಿಳ್ಕೊಂಡು ಅದು ಒಂದನೇ ಆ ಗುಂಪಿಗೆ ಅದೊಂದು ಹೆಸರು ಇರುತ್ತೆ. ಅದೇ ಒಂದು ಕುಲವಾಗಿ ಮಾಡಿದ್ರು. ಹೆಂಗ ಒಬ್ರಿಗೊಬ್ರು ಕಚ್ಚಾಟ ಬಡದಾಟ. ಅವರು ಇವರು ಮದುವೆ ಮಾಡಿಕೊಂಡು ಮಕ್ಕಳಾಗ್ತಾವ ಇಲ್ಲ. ಸೃಷ್ಟಿಕರ್ತನಾದ ದೇವರು ಮಾನವನ್ನ ತನ್ನ ರೂಪದಲ್ಲಿ ಉಂಟು ಮಾಡಿದ್ದಾನೆ. ನಿನ್ನ ಬಗಲಾಗಿರ್ತಕ್ಕಂಥ ಯಾವ ಮಾನವನ್ನು ಕೂಡ ನೀನು ಹೀಯಾಳಿಸಿದ್ರೆ, ಕೀಳಾಗಿ ಕಂಡ್ರೆ ದೇವರ ಪ್ರತಿರೂಪಕ್ಕೆ ಅವಮಾನ ಮಾಡಿದಂತೆ. ಅದನ್ನ ಮಾಡಬಾರದು.
ಅದೇ ದೇವರನ್ನ ಒಲಿಸ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು? ಸ್ವಲ್ಪ ದಿವಸ ನಿನಗೆ ದುಡಿಯುವ ವಾಯಿಗೆ ಕೊಟ್ಟಿದ್ದಾನ, ಆ ವಾಯಿಗೆಯಲ್ಲಿ ನೀನು ಏನ್ ಮಾಡಬೇಕು? ಮನುಷ್ಯನಿಗೆ ಅಂತ. ಇನ್ನೊಂದ್ಸಲ ಹೋದ್ರೆ ಆ ಮಾತು. ಭೂಲೋಕದಲ್ಲಿ, ಯಾವ ಲೋಕದಲ್ರಿ? ಭೂಲೋಕ ಅಂತ ಹೇಳಿಲ್ಲ, ಅಮೆರಿಕ ಅಂತ ಹೇಳಿಲ್ಲ, ಇಂಗ್ಲೆಂಡ್ ಅಂತ ಹೇಳಿಲ್ಲ, ಭಾರತ ಅಂತ ಹೇಳಿಲ್ಲ, ಜಪಾನ್ ಅಂತ ಹೇಳಿಲ್ಲ, ಭೂಲೋಕ. ಭೂಲೋಕದಲ್ಲಿ ಮನುಷ್ಯನಿಗೆ ದುಡಿಯುವ ವಾಯಿಯನ್ನು ದೇವರು ಕೊಟ್ಟು ಕಳಿಸಿದ್ದಾನೆ. ವಾಯಿ ದಿನಗಳಲ್ಲೂ ಏನ್ ಮಾಡಬೇಕು? ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಶಾಯನ ಬರೆದಂತ 54ನೇ ಅಧ್ಯಾಯ 17ನೇ ವಚನ. ನಿನ್ನನ್ನು ಎದುರಿಸಲು, ಯಾವಾಗ ನೀನು ದೇವರ ಮಗ ಆಗ್ತೀಯೋ, ದೇವರ ಮಗಳಾಗ್ತೀಯೋ, ನಿನ್ನನ್ನು ಎದುರಿಸಲು, ನಿನ್ನನ್ನು ಕೆಡವಲು, ನಿನ್ನನ್ನು ಹಾಳು ಮಾಡಲು ಕಲ್ಪಿಸುವ. ಎಷ್ಟು ಒಳ್ಳೆ ವ್ಯಕ್ತಿ ಕೂಡ ನಿಂದನೆ ಮಾಡ್ತಾರ ಪ್ರಿಯರೇ. ಎಷ್ಟು ಒಳ್ಳೆಯ ಹೆಣ್ಣುಮಗಳು ಕೂಡ ನಿಂದನೆ ಮಾಡ್ತಾರ ಪ್ರಿಯರೇ. ಎಷ್ಟು ಒಳ್ಳೆ ಉದ್ಯೋಗಸ್ಥರು ಕೂಡ ನಿಂದನೆ ಮಾಡ್ತಾರ ಪ್ರಿಯರೇ. ಎಷ್ಟು ಒಳ್ಳೆ ಮಕ್ಕಳ ಮೇಲೆ ಕೂಡ ನಿಂದನೆ ಮಾಡ್ತಾರ ಪ್ರಿಯರೇ. ಆದರೆ ದೇವರ ಶಕ್ತಿ, ದೇವರ ಪ್ರಭಾವ ನಿನ್ನಲ್ಲಿದೆ. ದೇವಪುತ್ರ ನೀನಾದರೆ ನಿನ್ನಲ್ಲಿರ್ತಕ್ಕಂಥ ಪಾಪಗಳ ಎಲ್ಲವನ್ನು ಒಪ್ಪಿಕೊಂಡು ಬಿಟ್ಟು ಯೇಸು ಸ್ವಾಮಿ ನಿಜವಾದ ದೇವರಂತ ನಂಬಿದರೆ, ಅದಕ್ಕೆ ಹೇಳ್ತಾನೆ ದೇವರು, ನಾನೇ ಸತ್ಯವು ಮಾರ್ಗವು ಜೀವವಾಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ಎಲ್ಲಿಗ್ರಿ ಪರಲೋಕಕ್ಕೆ ಸೇರಲ್ಲ. ಯಾಕೆ? ಪರಲೋಕ ಉಂಟು ಮಾಡಿದ ದೇವರೇ ಇವತ್ತು ಇಲ್ಲಿ ನಿಮ್ಮ ಸಂಗಡ ಮಾತಾಡ್ತಾ ಇದ್ದೀನಿ. ಬೇಸಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ನಿನ್ನನ್ನು ಕಲ್ಪಿಸುವ, ಎದುರಿಸಲು ಕಲ್ಪಿಸುವ ಯಾವ ಆಯುಧವು ಏನ್ ಮಾಡಲ್ಲಂತ? ಜಯಿಸಲ್ಲ. ಜಯಿಸಲ್ಲ ಅಂದ್ರೆ ನೀನೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ನೀನೇನ್ ಮಾಡ್ಬೇಕು? ತಗ್ಗಿಸ್ಕೊಳ್ಬೇಕು, ವಿಧೇಯತೆಯಿಂದ ಇರಬೇಕು. ನೀನೇನ್ ಮಾಡ್ಬೇಕು? ಏನ್ ಮಾಡ್ಬೇಕ್ರೆ? ಆತನ ಮಾತುಗಳನ್ನು ಕೇಳಿ ಅದರ ಪ್ರಕಾರ ನಡಿಬೇಕು. ನೀನೇನ್ ಮಾಡ್ಬೇಕು? ಮಲ್ಲಮ್ಮಂತರ ನಿದ್ದೆ ಮಾಡ್ಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಉಪವಾಸದಿಂದ ಬರ್ರಿ, ನಿದ್ದೆ ಬರೋದಲ್ಲ. ಆರಾಮ ಉಂಟು ಬಂದ್ಬಿಟ್ರು. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್ ಮುಗಿದೈತೆ ಬಗಲಾಗಿದ್ದ. ಹಲ್ಲೆಲೂಯಾ. ಯೇಸುಪ್ರ ಮಾತುಗಳನ್ನು ಬಟ್ಟೆ ತುಂಬಿಸ್ಕೊಡ್ರಿ. ನೀನು ಇಲ್ಲಿಂದ ಮನೆಗೆ ಹೋದ್ಮೇಲೆ ಅಪಾಯ ಬರ್ಬೋದು. ಆ ಅಪಾಯ ಬರಲಾರ್ದಂಗ ಆ ಅಪಾಯ ಬರುವಂತವನ್ನೇ ಏನ್ ಮಾಡಬೇಕು? ತೊಲಗಿಸಲ್ಪಡಬೇಕು. ಅಂದ್ರೆ ನಿನ್ನ ಶಕ್ತಿಯನ್ನು ಹೊಂದಿಕೊಂಡ್ರೆ ನಿನ್ನ ಪ್ರಕಾಶ, ನಿನ್ನ ತೇಜಸ್ಸು ಅವನ್ನ ದಬ್ಬಿ ಹೊರಗಾಕುತ್ತೆ. ಪ್ರೇಸಲ್ಲ, ಅವನು ಓಡಿ ಹೋಗ್ತಾನೆ. ಪ್ರೇಸಲ್ಲ. ಅದಕ್ಕೆ ಅವಕಾಶ ಕೊಟ್ರೆ ಅವ್ರನ್ನೇ ಹಾಳು ಮಾಡ್ತೈತೆ, ಬದ್ಯಾರನ್ನ ಹಾಳು ಮಾಡಲ್ಲ. ನೋಡ್ರಿ 14ನೇ ಅಧ್ಯಾಯ ಜ್ಞಾನೋಕ್ತಿಗಳ ಗ್ರಂಥ 1ನೇ ವಚನ. ಜ್ಞಾನವಂತೆಯು ತನ್ನ ಮನೆಯನ್ನ ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಏನು ಮಾಡ್ತಾಳಂತಾರೆ? ಪಕ್ಕದ ಮನೆಯವ್ರು ಹೇಳಿದ ಕೈಗೆ ಮುರಿತಾಳ, ತನ್ನ ಕೈಲಿಂದ ಮುರಿತಾಳ. ಅಂದ್ರೆ ತನ್ನ ಕೈಗೆ ಅನ್ನ ಅರ್ಥ ಏನು? ಜ್ಞಾನಹೀನತೆ ಅಂದರೆ ದೇವ್ರನ್ನ ತಿಳ್ಕೊಳ್ಳಾರ್ದು, ಜ್ಞಾನಹೀನತೆ ಭಕ್ತಿ ಬೆಳೆಸ್ಕೊಳ್ಳಾರ್ದು, ಜ್ಞಾನಹೀನತೆ ವ್ಯಕ್ತಿಯ ವೇಷ ಹಾಕಿಕೊಂಡು ನಾಟನೆ ಮಾಡ್ತಕ್ಕಂಥದ್ದು. ಅದು ಹೊರಗೆ ಬರುತ್ತೆ, ಒಳಗೇನಿತ್ತು ಅದೇ ಹೊರಗೆ ಬರ್ತದೆ. ಎಷ್ಟು ದಿವಸ ಒಂದು ದಿವ್ಸ ಕಕ್ಕಲೇಬೇಕು. ಹಲ್ಲೆಲೂಯಾ. ದೇವ್ರಿಗೆ ಮಹಿಮೆ ಉಂಟಾಗಲಿ. ಅದಕ್ಕೋಸ್ಕರ ದೇವ್ರು ಹೇಳ್ತಾನೆ, ನಿನ್ನ ಕ್ರಿಯೆ ಮೂಲಕವಾಗಿಯೇ ನೀನು ಒಳ್ಳೆಯವನು ಕೆಟ್ಟವನನ್ನು ನಿರ್ಧಾರ ಮಾಡೋದಕ್ಕೆ ಕ್ರಿಯೆಯೇ ತೋರಿಸಿಕೊಡುವುದು. ಪ್ರೈಸಲ್ಲ. ಅದಕ್ಕಾಗಿ ಏರ್ಸಲ್ಕೊಳ್ತಾ ಇದ್ದಾನೆ ಪ್ರಿಯರೇ. ಯಾವಾಗಲೂ ಸಂತೋಷ. ಸಂತೋಷ ಯಾವಾಗ ಬರುತ್ತಾ? ದೇವರಿಗೆ ಹತ್ತಿದ್ರೆ ಸಂತೋಷ ಬರುತ್ತಾ. ದುಃಖ ಯಾವಾಗ ಬರುತ್ತೆ? ದೇವರಿಂದ ದೂರ ಇದ್ರೆ ದುಃಖ ಬರುತ್ತೆ. ಕಷ್ಟ ಬಂದ್ರೆ ದುಃಖ ಬರುತ್ತೆ. ಕಷ್ಟ ಬಂದಾಗ ಏನು ಮಾಡ್ತೀವಿ? ದೇವ್ರಿಗೆ ಹೆಚ್ಚು ಧ್ಯಾನ ಮಾಡ್ತೀವಿ. ಸುಖ ಇದ್ದಾಗ ಏನು ಮಾಡ್ತೀವಿ? ಅಯ್ಯ ಅದು ಮಾಡ್ಬೇಕು, ಇದು ಮಾಡ್ಬೇಕು. ಆಯ್ತು ರೀ, ಮುಂದೆ ಆಯ್ತು ಹೋದ್ರೆ ಆಯ್ತು ಬಿಡು. 2 ಆಯ್ತು ಅದು ಬಿಲ್ಬಿಡು, ತಿಂಗಳಿಗೊಂದ್ಸಲ ಹೋದ್ರೆ ಆಯ್ತು. ಯಾಕೆ? ಸುಖ. ಗದ್ದೆ ಕೆಳಗೆ ತೆಗೆಯೋದೈತಿ, ಜೋಳ ಕೊಯ್ಯೋದೈತಿ, ಚೀನಿ ಉರಿಯೋದೈತಿ, ಕಣ ಮಾಡೋದೈತಿ. ಸುಖ. 6 ದಿವಸ ದುಡಿದು ನೀನು ಕೆಲಸ ಮಾಡು, 1 ದಿವಸ ದೇವ್ರಿಗೆ ಕೊಡು. ಈ ಲೋಕದ ಯಾತ್ರೆಯಲ್ಲಿ ಶುಭಪ್ರದವಾಗಿ ಕಳಿತೆ. ಬೇಸಲ್ಲ. ಏನು ಬಂದ್ರು ಕೂಡ ನಿನ್ನನ್ನು ಸೋಲ್ಸಕ್ ಆಗೋದೇ ಇಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ.
ಆಮೇನ್. ಸೋಲಿಲ್ಲದ ಸರದಾರ. ಹಲ್ಲೆಲೂಯಾ. ಯಾವ ನಿನ್ನ ಸೋಲಿಸಕ್ಕಾಗಲ್ಲ. ಯಾಕೆ? ಸೃಷ್ಟಿಕರ್ತನಾದ ದೇವರ, ಜಯವೀರನಾದ ದೇವರ ನಿನ್ನೊಳಗಿರುತ್ತಾನ. ಪ್ರೈಸ್ ದಿ ಲಾರ್ಡ್. ಯಾರು ನಿಂದನೆ ಮಾಡಿದ್ರೆ ಒಳ ಹೊಕ್ಕೊಳ್ಳಂಗಿಲ್ಲ. ಯಾಕೆ? ದೇವ್ರ ಮಾತುಗಳು ನಿನ್ನೊಳಗಿದೆ. ಬೆಂಕಿ ಇದ್ದೀನಿ ನಿನ್ನೊಳಗೆ. ಪ್ರೈಸ್ ದಿ ಲಾರ್ಡ್. ಕಸ ಬಂದು ಒಳಗೆ ಬಿಡಲ್ಲ. ದೇವ್ರಿಗೆ ಮಹಿಮುಂಟಾಗಲಿ. ಯಾಕ? ಮನುಷ್ಯನೊಳಗಿರುವಂಥವುಗಳೇ ಮನುಷ್ಯನನ್ನು ಹೊಲೆ ಮಾಡುತ್ತಾ ಹೊರತು ಹೊರಗಿಲಿಂದ ಬಂದು ಯಾರು ಹೊಲೆ ಮಾಡಲ್ಲ. ಪ್ರಿಯರೇ, ಬಸಮ್ಮ ಏನಂತಮ್ಮ? ಮನುಷ್ಯನೊಳಗ ಏನು ಹೊಲೆ ಮಾಡುತ್ತಪ್ಪ? ಮನುಷ್ಯನೊಳಗೆ ಏನು ಇಟ್ಕೊಂಡು ದೇವರು ದರ್ಶನ ಕೊಡ್ಲಾರ್ದೆ ಯಾಕಿದ್ದಾನೆ? ಕಾರ್ಯಗಳು ನಡಲಾರ್ದು ಯಾಕಿದ್ದಾವೆ? ಒಂದು ಸಲ ನಿನ್ನ ಪರೀಕ್ಷೆ ಮಾಡ್ಕೊಂಡೀಯಾ? ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಿನ್ನನ್ನು ಎದುರಿಸಲು ಕಲ್ಪಿಸಲು ಆಯುಧವು ಜಯಿಸಲು. ಪ್ರೈಸ್ ದಿ ಲಾರ್ಡ್. ದೇವ್ರ ಮಗ ನೀನು ಅದನ್ನಪ್ಪ, ಯಾರು ಮಾಟ ಮಂತ್ರ ಮಾಡಿ ನೀನು ಬಾಯಿಲಿಂದ ಹೇಳಿದ್ರೆ ಸಾಕು. ಬಾಯಿಲಿಂದ ಹೇಳಿದ್ರೆ ಸಾಕು. ಅವ್ನು ಕಟ್ಟಿಯಾಗಿ ಲೈ ಪಡಿಸ್ತಾನ ಸಾಕು, ಹೊರಟೋಗುತ್ತೆ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ. 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 ಹೋದ್ರಿ ನೋಡಿರಿ, ಹಾವುಗಳನ್ನು, ಚೋಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಡಿ. ಯಾರು ಇವತ್ತು ಬಂದಿದ್ದಾರೋ ಅವರಿಗೆ ದೇವರ ಈ ಅಧಿಕಾರವನ್ನ ಪ್ರಕಟಣೆ ಮಾಡ್ತಾರೆ. ಚೋಳ ಅಂದ್ರೆ ಏನ? ಚೋಳ ಕಣ್ಣುಗಳು ಭಯಪಡುದು. ಇಷ್ಟುದ್ದ ಇಷ್ಟು ದಪ್ಪದ ಬಡಿತೇವೆ. ಚಪ್ಪಲಿ ತೆಗೆ, ಚಪ್ಪಲಿ. ಹೌದಲ್ಲ? ಅಯ್ಯೋ ಚೋಳ ಬಂದದೆ ತಿಳ್ಕೊಂಡು ಯಾರೋ ಹಿಂಗೆ ಹಿಡ್ಕೊಂತಾರ. ಈತ ನೋಡಿದ್ರೆ 80 kg 90 kg ಇರ್ತಾನ. ಆ ಚೋಳು ನೋಡಿದ್ದಪ್ಪ ಒಂದು 5 kg ಇರೋದ್ರೆ ಇರುತ್ತಾ? ಅದಕ್ಕೆ ಗಡ 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 ಈ ಆಸೆ ಹೋದು ಓಸತಿಗೆ ಆಗ್ತದೆ. ಇಲ್ಲೂ ಐತಲ್ಲಿ. ಅಯ್ಯಪ್ಪ, ಆದರೆ ಏಸಲ್ಪಡ್ತಾನೆ. ಚೋಳುಗಳ ಮೇಲೆ, ಹಾವುಗಳ ಮೇಲೆ ವೈರಿ ಸಮಸ್ತ ಬಲವನ್ನು ತುಳಿಯುವ ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದಾನೆ. ಯಾವುದು ಕೇಳೋ ಮಾಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ನಾನು ಪ್ರಾರ್ಥನೆ ಕುಂತೀನಿ ರೀ, 40 ದಿವಸ ಉಪವಾಸ, ಪೂರ್ತಿ ರಾತ್ರಿ ಒಂದೇ ಹಾಲು ಕುಡಿಯೋದು. 40 ದಿವಸ ಉಪವಾಸ. ಚೋಳು ಬಂದದ್ರಿ, ಎದ್ದು ಹೋಗ್ಬೇಕ, ಹಂಗೆ ಕುಂದ್ರಬೇಕು. ಮೊಣಕಾಲಿಗೆ ಬಂತು ರೀ, ಮೊಣಕಾಲಿನ ಬದಲಾಗ ಬಂತು. ಅದು ಸುಮ್ಮನೆ ಇರುವಾಗ ಟಕ್ ನೀಟ್ ಆಗ್ತಿ. ಹೆಂಗಾಗ್ಬಿಡ್ರಿ ಅವಾಗ ಪ್ರಾರ್ಥನೆ. ಆಮೇಲೆ ಮೇಡಮ್ ಮದ್ದಿದ ಕತೆ ನೋಡಮ್ಮ. ಚೋಳನ್ನ ಕೊಲ್ಲಿಲ್ಲ, ಆದರೆ ಅದು ಭಯಂಕರ ನೋವಾಯ್ತು. ಆದರೆ ಪ್ರಾರ್ಥನೆ ಬಿಡಲಿಲ್ಲ. ಸ್ತುತಿ ಮಾಡಿದ ಮೇಲೆ ಪ್ರಿಯವಾದವರೇ, ಅದು ಯಾವಾಗ ಹೋಗಿದೆ ಎಲ್ಲಿ? ಕಾಲಿನ ಕೆಳಗೆ ಹೋಗಿದೆ ಪ್ರಿಯ. ಒಂದೊಂದ್ಸಲ ಸ್ತುತಿ ಮಾಡೋದನ್ನ ಕಾಲು ಹಿಂಗೆ ಎತ್ತಿಡ್ತವಲ್ರಿ, ಮೊಣಕಾಲ ಮೇಲೆ ಕೆಳಗೆ ಹೋಗ್ಬಿಟ್ಟಲ್ಲ, ಅದು ಚಪಾತಿ ಆದಂಗೆ ಆಗ್ಬಿಟ್ಟಿದೆ. ಆಮೇಲೆ ನೋಡಿದ್ರೆ ಚೋಳಿನ ಬ್ಯಾನಿಲ್ಲ, ಯಾವುದಿಲ್ಲ. ಅಲ್ಲೆಲ್ಲ ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮಲ್ಕೊಂಡಿನಿ ಪ್ರಿಯರೇ, ಮಲ್ಕೊಂಡಿನಿ, ಪ್ರಾರ್ಥನೆ ಮಾಡಿ ಮಲಗಿದ್ದೀನಿ. ಮನುಷ್ಯನ ಮೇಲೆ ಹಾವು ಬಂದತ್ರಿ. ಬಂದು ನಾನೇನು ಹಗ್ಗ ಹಂಚ್ಕೊಂಡ್ಬಿಟ್ಟಿನಿ. ಅಲ್ಲೆಲ್ಲ ಹೊಸದ ಹಗ್ಗ ಇತ್ತು. ಅದು ಇಷ್ಟುದ್ದ ಕಟ್ಟೈತಿ. ಅದಕ್ಕನ್ನ ಬರ್ತದೆ ಈ ಗಾಡಿಗೆ ಇಟ್ಕೊಂಡ್ರೆ ಬೇಸನ್ ತಿಳ್ಕೊಂಡು ಅದು ಮನ್ಸಿನ ಮೇಲೆ ಅದನ್ನ ಇಟ್ಕೊಂಡಿನಿ. ಅದು ಹಗ್ಗ ಮಾಡಿಬಿಟ್ಟಿನಿ ನಾನು. ಅದು ಬಂತು. ಅದು ಏನಾಯ್ತು ಗೊತ್ತಾ? ಅದು ಹಿಂಗೆ ಮುಟ್ಟಿಗೆ ಮೆತ್ತಗಾಯ್ತು. ಇದು ಹಗ್ಗನೂ ಮೆತ್ತಗೈತಿ. ಬಿಡಿಸಿದ್ರೆ ಗೊತ್ತಾಗುತ್ತೆ. ಆವಾಗ ನೋಡಿ ಈ ಹಗ್ಗ ಕಡೆ ಇಟ್ಟಾಯ್ತು ಅಂತ ತಿಳ್ಕೊಂಡು ಅದನ್ನ ಹಿಡ್ಕೊಂಡಿನಿ. ಕತ್ಲು ಕರೆಂಟ್ ಹೋಗ್ಬಿಟ್ಟೈತಿ. ಕತ್ಲು ತಗೊಂಡು ಹೋಗಿ ಅಲ್ಲಿ ಮೂಲಿಗೆ ಹಾಕಿದೆ. ಕಾಲಿಗೆ ಹಿಂಗೆ ಬರೀತು. ಹಬ್ಬ ಅನ್ಕೊಂಡೆ. ಅವಾಗ ನೋಡಿದ್ಮೇಲೆ ಅದನ್ನು ಜಜ್ಜಿನ ಪ್ರೇಷರು. ಅಂದರೆ ದೇವ್ರು ಏನು ಮಾಡ್ತಾರೆ? ಕಾಪಾಡ್ತಾರೆ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇರಬಾರ್ದು, ಸಾಯಿಸ್ಬೇಕಂತ ಅನ್ನದಾಗ ವಿಷ ಹಾಕಿ ಕೊಟ್ಟಾರ್ರಿ ನನಗೆ. ಏನು ವಿಷ ಊಟ ಮಾಡಿದ್ದೀನಿ. ಆಯ್ತು, ಇವತ್ತು ಹೋಗ್ತಾನೆ, ಅವತ್ತು ಹೋಗ್ತಾನೆ, ಯಾವತ್ತೂ ಹೋಗೋದಿಲ್ಲ. ಅಪ್ಪನಿಗೆ ಕೊಟ್ರೆ ಹೋಗೋದು. ಅನೇಕ ಪ್ರಯೋಗಗಳು. ಹಲ್ಲೆಲೂಯಾ. ಆ ಪ್ರಯೋಗಗಳಲ್ಲಿ ದೇವರು ಜಯ ಕೊಟ್ಟಂಗಲ್ಲ. ಇದು ಏನಾಗಿದೆ ಗೊತ್ತಾ? ಗಟ್ಟಿ ಆಗಿಬಿಟ್ಟದ ಪ್ರಿಯರ. ಬೇಸಲ್ಲ,
ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅನೇಕ ಕಾರ್ಯಗಳನ್ನು ದೇವರು ಮಾಡಿದ್ದಾರೆ. ಅದಕ್ಕೆ ನಿನಗೆ ವಿರೋಧವಾಗಿ ಕಲ್ಪಿಸುವ ಆಯುಧ ಯಾವುದು ಕೂಡ ಏನಾಗಲ್ಲ, ಜಯಿಸೋದಿಲ್ಲ. 700 ದಿವಸ ಉಪವಾಸ ಪ್ರಿಯರೇ ಯಾರಾದರೂ ಮಾಡಿದಾರ? ಯಾವ ಶರಣರಾದರೂ ಮಾಡಿದರೆ? 700 ದಿವಸ ರಾತ್ರಿ ಊಟ ಮಾಡಿದ್ರು. ರಾತ್ರಿ ದೇವರು ಆಕಾಶ ತೆರೆಯಲ್ಪಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರೆ, ಆ ಹೊಲದಾಗ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಆಕಾಶ ತೆರೆಯಲ್ಪಟ್ಟು ಬೆಳಗ್ಗೆ ಮುಂಜಿನ ಸಮಯದಲ್ಲಿ ದೇವರ ಪ್ರಕಾಶವಾದ ಹಸ್ತ ನನ್ನ ತಲೆ ಮೇಲೆ ಬಂದು ಪ್ರಿಯರು. ಆವತ್ತು ಮಹಾ ಅದ್ಭುತ ಪ್ರಿಯರು, ದೇವರಿಗೆ ಮಹಿಮುಂಟಾಗಲಿ. ಆವತ್ತು ದೇವರು ನನ್ನ ಸಂಗಡ ಮಾತಾಡಿದರು. ನನ್ನ ಅಂಗೈ ನೆರಳಿನಲ್ಲಿ ನಿನ್ನನ್ನು ಒದಗಿಸಿಟ್ಟಿದ್ದೇನೆ, ನನ್ನ ಮಾತುಗಳು ನಿನ್ನ ಬಾಯಲ್ಲಿ ಇಟ್ಟಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಹಲ್ಲೆಲೂಯಾ. ಪ್ರಿಯವಾದವರೇ, ಒಂದೇ ಏನು ಗೊತ್ತಾ, ಈ ದುಡಿಯುವ ಅವಧಿಯಲ್ಲಿ ನಿನ್ನನ್ನು ಉಂಟು ಮಾಡಿದ ದೇವರು ಯಾರೋ ನೀ ತಿಳ್ಕೋಬೇಕು. ಯೇಸು ಸ್ವಾಮಿ ಯಾವ ಕುಲದ ದೇವರಲ್ಲ, ಯಾವ ಮತದ ದೇವರಲ್ಲ, ಯಾವ ದೇಶದ ದೇವರಲ್ಲ, ಯಾವ ಭಾಷೆ ದೇವರಲ್ಲ. ಆತ ನರ ಅವತಾರಿಯಾಗಿ ಮಾನವರ ರಕ್ಷಣೆಗಾಗಿ ಬಂದಿರುವಂಥ ದೇವರು. ಪರಲೋಕದಿಂದ ಭೂಲೋಕಕ್ಕೆ ಬಂದಿರುವಂಥ ದೇವರು, ಭೂಲೋಕದಿಂದ ಪರಲೋಕಕ್ಕೆ ಏರಿ ಹೋದ ದೇವರು. ಹಲ್ಲೆಲೂಯಾ, ಆಮೆನ್. ಅದಕ್ಕೆ ದೇವರಲ್ಲಿ ಏರ್ಪಾಟ್ ಮಾಡಿದ್ದಾನೆ. ಪ್ರಿಯವಾದವರೇ, ಒಬ್ಬ ತಾಯಿ ಇರೋದೊಬ್ಬೇ ಒಬ್ಬ ಮಗ ಪ್ರಿಯರೇ. ಆ ಮಗನಿಗೆ ಚಂದ ಬಟ್ಟೆಗಳು ತರ್ತಾ ಇದ್ದಾಳೆ. ಬಹಳ ಹುಷಾರ ಹುಡುಗ. ಬಹಳ ದಿವಸಕ್ಕೆ ಮಗುವಾಗಿದೆ. ಸ್ವಲ್ಪ ದಿವಸಗಳಾದ್ಮೇಲೆ ಗಂಡ ಸತ್ತೋಗ್ಬಿಟ್ಟ. ಇದಕ್ಕಿದ್ದಂತೆ ಭಯಂಕರ ನೋವು ಪ್ರಿಯರೇ. ಆಮೇಲೆ ಆ ಮಗನ ಮಾತುಗಳನ್ನು ಕೇಳಿ ಗಂಡನ ಒಂದು ನೋವನ್ನು ಮರೆತು ಬಿಟ್ಲು. ಸ್ವಲ್ಪ ದಿವಸಗಳಾದ್ಮೇಲೆ ಬುದ್ಧ ಮಹಾರಾಜರ ಒಂದು ಮಾತುಗಳನ್ನು ಕೇಳ್ತಾ ಇದ್ಲು, ಉಪದೇಶವನ್ನು ಕೇಳ್ತಾ ಇದ್ಲು. ಕೇಳ್ತಾ ಇರಬೇಕಾದ್ರೆ ಸಡನ್ ಆಗಿ ಮಗು ಏನಾಯ್ತು ಗೊತ್ತರಿ, ಸತ್ತೋಗ್ಬಿಡ್ತು ಪ್ರಿಯರೇ. ಯಾರು ಸತ್ರ? ಮಗು ಸತ್ತೋಯ್ತು. ಗಂಡ ಇಲ್ಲ, ಇದ್ದ ಮಗ ಇಲ್ಲ. ಭಾಳ ದುಃಖಿಸ್ತಾರೆ, ಭಾಳ ನೋವು ಪಡ್ತಾ ಇದ್ದಾರೆ. ಅವಾಗ ಆಕೆ ಧೈರ್ಯ ತಂದ್ಕೊಂಡು ಏನು ಗೊತ್ತಾ, ನಮ್ಮ ಗುರುಗಳು ಏನು ಮಾಡ್ತಾರೆ, ಬದುಕಿಸ್ತಾರೆ ಅಂತ ತಿಳ್ಕೊಂಡು ಅವಾಗ ಯಪ್ಪ ಅಂತ ತಿಳ್ಕೊಂಡು ಊದಕ್ಕೆ ಬಿದ್ಲು ಕಾಲಿಗೆ. ಅವಾಗ ಹೇಳಿದ್ದು, ಅಪ್ಪ ನನ್ನ ಮಗನ್ನ ಬದುಕಿಸು ಅಂತ. ಅವಾಗ ಅನೇಕ ಕಾರ್ಯಗಳು ಮಾಡ್ತಾ ಇದ್ದ. ಮಗನ ಬದುಕಿಸಂದಾಗ ಮಗನ್ನ ಬದುಕಿಸೋದಕ್ಕೆ ಯಾರಿಗೆ, ಬುದ್ಧರಿಗೆ ಶಕ್ತಿ ಇಲ್ಲ ಪ್ರಿಯರೇ. ಬೋಧನೆ ಮಾಡೋಕ್ಕೈತೆ, ಜ್ಞಾನವಾಕ್ಯಗಳು ಹೇಳೋಕ್ಕೈತೆ, ಮಗನ ಬದುಕಿಸೋಕೆ ಶಕ್ತಿ ಇಲ್ಲ. ಅವಾಗ ಅವ್ರು ಅಂದ್ಕೊಂಡ್ರು, ಏನು ಮಾಡ್ಬೇಕಿದ್ರು ಸಮಸ್ಯೆ ಆಗಿಬಿಡ್ತಲ್ಲ, ಎಂತೆಂಥವು ಬಗೆಹರಿಸಿ ನಾನು. ಆದರೆ ಸಾವಿನ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ಈ ಮಗುವನ್ನ ಬದುಕ್ಸಕ್ಕೆ ನನ್ನಿಂದ ಆಗಲ್ಲ. ಅದಕ್ಕೋಸ್ಕರವಾಗಿ ಅವರು ಏನು ಮಾಡಿದ್ರು ಗೊತ್ತಾ, ಒಂದು ಮಾತು ಹೇಳಿದ್ರು ಪ್ರಿಯರೇ. ತಪ್ಪಿಸ್ಕೊಳ್ಬೇಕಲ್ಲ, ಏನಾದರೂ ಒಂದು ಮಾತು ಹೇಳಿ. ಅವಾಗ ಹೇಳಿದ್ರು ಏನು ಗೊತ್ತಾ, ಅಪ್ಪ ನೀನೇ ದೇವರು, ನೀನೇ ಸತ್ಯವಂತನಂತೇಳಿ ಅಮ್ಮ ಎಷ್ಟು ಗೋಳಾಡ್ತಾ ಇದ್ದಾಳೆ. ಅವಾಗ ಏನಿಲ್ಲಮ್ಮ, ನಿನ್ನ ಮಗ ಉಳಿತೇನ, ಆದ್ರೆ ಸಾವಿಲ್ಲದ ಮನೆಗೆ ಹೋಗಿ ನೀನೇನು ಮಾಡ್ಬೇಕು, ಸಾಸಿವೆ ಕಾಳು ತಗೊಂಬ. ಸಾವಿಲ್ಲದ ಮನೆಗೆ ಹೋಗಿ ಸಾಸಿವೆ ಕಾಳು ತಗೊಂಬ. ನಿನ್ನ ಮಗನ ಏನು ಮಾಡ್ತಾನ, ಬದುಕಿಸ್. ಹೌದಾ? ಅವಾಗ ಆಯ್ತು ಬಿಡಪ್ಪ ಅಂತ ತಿಳ್ಕೊಂಡ್ಲ. ಮಗನ ಅಲ್ಲೇ ಹೊಂಟ್ಲ. ಎಲ್ಲರ ಮನೆಗೆ ಕೇಳ್ತಾಳ, ನಿಮ್ಮ ಮನೆಗೆ ಸಾವಿಲ್ಲನ, ನಿಮ್ಮ ತಾತ ಮುತ್ತ. ನಮ್ಮ ಮನೆಗೆ ನಮ್ಮ ತಾತ ಸತ್ತೋಗ್ಯಾನ, ನಮ್ಮ ಮನೆಗೆ ಸಾವು ಐತಿ. ಅವ್ರ ಮನೆಗೆ ಸಿಗಲಿಲ್ಲ. ಇನ್ನೊಬ್ರ ಮನೆಗೆ ಹೋದ್, ಗೌಡ್ರ ಮನೆಗೆ ಒಂದ್ವೇಳೆ ಶೀಘ್ರ ಸಿಗ್ಬೋದು. ಗೌಡ್ರ ಮನೆಗೆ ಹೋದ್, ಗೌಡ್ರ ಮನೆಗೆ ಇಲ್ಲ. ಹೋಗ್ಲಿ ಅಕ್ಷಾಳಿಗ್ರ ಮನೆಗೆ ಶೀಘ್ರ ಅಕ್ಷಾಳಿಗ್ರ ಮನೆ ಅಲ್ಲಿ ಸಿಗ್ಲಿಲ್ಲ. ಕುರಿಕಾಯರ ಮನೆಗೆ ಹೋದ್, ಕುರಿಯವ್ರ ಮನೆಗೆ ಹೋದ್ರು, ಅಲ್ಲಿ ಸಿಗ್ಲಿಲ್ಲ. ಏನು ಮಾಡ್ಬೇಕು? ಎಲ್ಲ ಓಣಿಗಳು ಅಡ್ಡಾಡಿದ ಪ್ರಿಯರ, ಎಲ್ಲಿ ಸಿಗಲಿಲ್ಲ. ಪೂಜಾರಿಗಳ ಮನೆಗೆ ಹೋದ್ರು, ಅಲ್ಲಿ ಸಿಗಲಿಲ್ಲ. ಯಾಕೆ? ಸಾಸಿವೆ ಕಾಳು ಯಾರು ಕೊಡಲಿಲ್ಲ. ಯಾಕಂದ್ರೆ ಎಲ್ಲರ ಮನೆಗೆ ಸಾವೈತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯವಾದವರೇ, ನಿಜವಾಗಲೂ ಸಾವನ್ನ ಗೆದ್ದವರೇ ಸಾವಿನಿಂದ ಪಾರು ಮಾಡುವರು. ಪ್ರೈಸ್ ದಿ ಲಾರ್ಡ್. ಅವಾಗ ಅವರು ಹೇಳಿದ್ರು, ಏನಂತಂದ್ರೆ ಗೊತ್ತಾ, ಅಮ್ಮ ಸಾಕ್ಷಿಗಳು ತರಲಿಲ್ಲ, ನಿನ್ನ ಮಗನ ಉಳಿಸಕ್ಕಾಗಲ್ಲ ಅಂದರು. ಏಸಪ್ಪ ಈ ಲೋಕಕ್ಕೆ ಬಂದ,
ಒಬ್ಬ ಕರೆಯಕ್ಕೆ ಬಂದ, ಅಪ್ಪ ನನ್ನ ಮಗಳು ಸಾಯ್ತಾ ಇದ್ದಾಳೆ ಬಾ ಅಂತ. ಇನ್ನೂ ಸ್ವಲ್ಪ 4 ಕೆಜಿ ಆಗ್ತಾ ಇರ್ಬೇಕಾದ್ರೆ ಇನ್ನೊಬ್ಬ ಆಳು ಹಲಿಲಯ್ಯ ಅಂತ ಅಧಿಪತಿ ಮೊಣಕಾಲವ್ರಿಗೆ ಕೇಳಿದ್ರು, ನನ್ನ ಮಗಳನ್ನ ಏನು ಮಾಡ್ಬೇಕು, ನೀನು ಬದುಕಿಸ್ಬೇಕು ಅಪ್ಪ ಅಂತೇಳಿ. ಅವಾಗ ಇನ್ನೊಬ್ಬ ಆಳು ಬಂದು ಹೇಳ್ತಾರೆ, ನಿನ್ನ ಮಗಳು ಈಗಲೇ ಏನಾದ್ಲು, ತೀರಿ ಹೋದ್ಲು, ಈಗಲೇ ಸತ್ತು ಹೋದ್ಲು, ಗುರುವಿಗೆ ಯಾಕೆ ತೊಂದರೆ ಕೊಡ್ತೀ ಅಂದಾಗ ಅವಾಗ ಏಸಪ್ಪ ಹೇಳ್ತಾನೆ, ನಿನ್ನ ಮಗಳು ಸತ್ತಿಲ್ಲ, ನಿದ್ದೆ ಮಾಡ್ತಾ ಇದ್ದಾಳೆ, ನಂಬಿಕೆ ಮಾತ್ರ ಇರಲಿ ಅಂತ. ಪ್ರೀಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಆ ಸಮಯದಲ್ಲಿ ಏನಾಗಿತ್ತು ಗೊತ್ತಾ ಪ್ರಿಯರೇ, ಆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡು ಹೋದ್ಮೇಲೆ ಈತನ ಶಿಷ್ಯರು ಅಂತಾರೆ, ಅಪ್ಪ ಏನೇನೋ ಮಾಡಿದ್ದು ಬಿಡು, ಸತ್ವಗಳಂತ ಇನ್ನೇನು ಬದುಕ್ತಿಯಪ್ಪ ಏನಂತಾರೆ ಶಿಷ್ಯರು. ಅನುಮಾನ, ಅವಿಶ್ವಾಸ, ಆತ ಸೃಷ್ಟಿಕರ್ತನಾದ ದೇವರೆಂಬ ಒಂದು ಪ್ರಜ್ಞೆ ಇಲ್ಲ ಪ್ರಿಯರೇ. ಆಮೇಲೆ ಆ ಮನೆಗೆ ಬಂದ ಮೇಲೆ ಅಲ್ಲಿ ಕತ್ತಲ, ಗೋಳಾಡೋರು, ಹಳವರು ಭಾಳ ಮಂದಿ ಇದ್ದಾರೆ. ಅದೆಲ್ಲರನ್ನ ಏನು ಮಾಡ್ತಾರೆ, ಹೊರಗೆ ಕಳಿಸ್ತಾರೆ ಕೋಣಿ ಒಳಗ. ಆಮೇಲೆ ಶಿಷ್ಯರಲ್ಲಿ 3 ಮಾತ್ರ ಒಳಗಿಟ್ಕೊತಾನೆ. ಆಮೇಲೆ ಆ ಹುಡುಗಿ ತಂದೆ ತಾಯಿನ ಒಳಗಿಟ್ಕೊತಾನೆ. ಇಟ್ಕೊಂಡ ಮೇಲೆ ಹೊರಗೆ ಮಾತಾಡ್ತಾರೆ. ಏನಂತ ಮಾತಾಡೋದಾಗತ್ತೆ, ಸ್ವತ್ತೋಗಿ ಇದೇನು ಮಾಡ್ತಾನೆ ತಾತ ಅಂಬರು. ಕೆಲವರು ಸ್ವತ್ತೋಗಿನ ಸ್ವಾಮಿ ಏನು ಮಾಡ್ತಾನೆ, ಏನು ಕುಷ್ಠರೋಗಿಗಳು ಬೇಸ್ ಮಾಡ್ತಾನಂತ, ಕಾಲಿದ್ದವ್ರು ಕಾಲು, ಕಣ್ಣಿದ್ದವ್ರು ಕಣ್ಣು, ಇವೆಲ್ಲ ಕೊಡ್ಬೋದು. ಸತ್ತವ್ರನ್ನ ಹೆಂಗೆ ಬದುಕಿಸ್ತಾನ, ಹುಚ್ಚು ಮಾತು. ಏನೋ ಮೊದಲು ಬಂದರೆ ಏನೋ ಬದುಕಿಸ್ಬೋದಾಗಿತ್ತು ಅಂತೇಳಿ ಹೊರಗಡೆ ಎಲ್ಲ ಮಾತಾಡ್ತಾರಪ್ಪ. ಯಾರು ನಮ್ಗೆ ಗೊತ್ತಿರೋದೆಲ್ಲ ಸತ್ತದ್ದೆ, ಬದುಕಿದ್ದಲ್ಲ. ಆದರೆ ಇಲ್ಲಿ ಮೃತ್ಯುಂಜಯ ಮಠದಲ್ಲಿ ಸತ್ತದನ್ನು ಬದುಕಿಸುವ ದೇವರಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅಪಜಯವಾಗಿರುವಂತಹ ನಿನ್ನ ಜೀವನದಲ್ಲಿ ಜಯವನ್ನು ಕೊಡುವ ಶಕ್ತಿಶಾಲಿಯಾದ ದೇವರಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನಿನ್ನ ಉಂಟು ಮಾಡಿದ ದೇವರು ಸದಾಕಾಲ ಜೀವಿಸುವ ದೇವರು. ಪ್ರೈಸ್ ದಿ ಲಾರ್ಡ್. ನಿನ್ನ ಸಾವು ನೋವು ಆತನಿಗೆ ಗೊತ್ತು. ಯಾರು ಸೃಷ್ಟಿ ಮಾಡ್ಯಾರೋ ಆತನೇ ಅಳಿಸಿ ಹಾಕ್ಬೇಕು, ಬೇರೊಬ್ಬರ ಕೈಯಾಗಿಲ್ಲ. ಪ್ರೈಸ್ ದಿ ಲಾರ್ಡ್. ಅವಾಗ ಏನಾಯ್ತು ಗೊತ್ತಾ, ಒಂದೇ ಮಾತಾಡ್ತಾನೆ ಏಸಪ್ಪ, ಅಲ್ಲೇನು ಮಾಡಲಿಲ್ಲ, ತೆಂಗಿನಕಾಯಿ ಒಡ್ಲಿಲ್ಲ, ಉಗಿದ್ನ ಕಡ್ಡಿ ಹಚ್ಚಲಿಲ್ಲ, ಲೋಭಾನ ಹಾಕ್ಲಿಲ್ಲ, ಮಂತ್ರ ಓದಲಿಲ್ಲ, ಒಂದೇ ಮಾತಾಡ್ತಾನೆ. ಏನದು ಗೊತ್ತಾ, ಮಗಳೇ ಎದ್ದೇಳು ಅಂತಾನೆ ಅಷ್ಟೇ. ಕೈ ಹಿಡ್ಕೊಂಡು ಮಗಳೇ ಎದ್ದೇಳು, ಹಂಗೆ ಟಕ್ಕನೆ ಎದ್ದು ಕುಂತ್ಕೊಂಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊನ್ನೆ ನಡೆದ ಘಟನೆ ಒಂದು. ಬಾಪೂರು ನಿಂಗಮ್ಮ ಇದ್ದಕ್ಕಿದ್ದಂತೆ ಕೈಕಾಲು ತಣ್ಣಗಾಗಿಬಿಟ್ಟ. ಇದ್ದಕ್ಕಿದ್ದಂತೆ ಕೈಕಾಲು ತಣ್ಣಗಾಗಿಬಿಟ್ಟ. ಅವಾಗ ಫೋನ್ ಮಾಡಿದರು, ಅಪ್ಪ ಕೈಕಾಲೆಲ್ಲ ತಣ್ಣಗಾಗಿಬಿಟ್ಟವ, ನನ್ನ ಹೆಂಡತಿ ಆಯಿತು, ನನ್ನ ಕತೆ ಮುಗೀತು, ಮಕ್ಕಳನ್ನ ಬೇಸ್ ನೋಡಿಕ ಅಂತ ತಿಳ್ಕೊಂಡು ನನ್ನ ಹೆಂಡತಿ ಏನು ಮಾಡಕೈತಾಳ, ಒದ್ದಾಡಕೈತಾಳ, BP ಲೋ ಆಗಿಬಿಟ್ಟದ, ಎಲ್ಲ ಥಂಡಿ ಹಿಡಿದ್ಬಿಟ್ಟದ, ಎಲ್ಲ ಕೈಕಾಲೆಲ್ಲ ತಣ್ಣಗಾಗಿಬಿಟ್ಟವ ಅಂತಂದರೆ ಅವಾಗ ಅವ್ರು ಹೇಳಿದ್ದು ಒಂದೇ ಮಾತಿನ ಗೊತ್ತ, ಏಸಪ್ಪ ಚಲೋ ಮಾಡ್ತಾನೆ ನಂಬ್ತೀರ ನೀವು? ಅಪ್ಪ ನಂಬ್ತೀವಿ, ಇಷ್ಟೊತ್ತಿಗೆ ಯಾವ ಡಾಕ್ಟರ್ ಅದಕ್ಕೆ ಹೋಗ್ಬೇಕು. ಅರೆ ಡಾಕ್ಟ್ರನ್ನ ಒತ್ತಡಿ ಇಡ್ರಿ, ಮೊದಲು ಏಸಪ್ಪ ಚಲೋ ಮಾಡ್ತಾನೆ ನಂಬ್ತೀರ? ಆಯ್ತಪ್ಪ ನಂಬ್ತೀವಿ. ಸರಿ, ಒಲಿಗೆ ಬೆಂಕಿ ಹಚ್ಚರಂತ. ಒಲಿಗೆ ಬೆಂಕಿ ಹಚ್ಚಿದ್ರು. ಅಮ್ಮನ ಎಬ್ಸೆಂಡು ಹೋಗಿ ಕುಂದಿಸ್ರಂದು. ಕುಂದಿಸಿದ್ರು. ಕಣ್ಮುಚ್ಚಂದ್ರೆ ಪ್ರಾರ್ಥನೆ ಮಾಡಿದ್ರೆ 10 ನಿಮಿಷ ಆಗಿದೆ. ಯಾಕಂದ್ರೆ ಕರೆಂಟ್ ಹೋಗಿತ್ತು ಅಂದ್ರೆ ಮತ್ತೆ ಆ ಬದುಕು ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. 10 ನಿಮಿಷ ಆಗಿಲ್ಲ, ಮತ್ತೆ ರಿಟರ್ನ್ ಫೋನ್ ಮಾಡಿದ್ರು. ಏನಂತ ಗೊತ್ತಾ, ಅಪ್ಪ ಎಲ್ಲ ರೆಡಿ ಆಗಿಬಿಡುತ್ತೆ, ಆರಾಮಾಗಿವಿ ಅಂತ. ಪ್ರೈಸ್ ದಿ ಲಾರ್ಡ್. ನನ್ನ ಪ್ರಾಣ ಏಸಪ್ಪ ಉಳಿಸಿಬಿಟ್ಟಂತ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಹಲ್ಲೆಲೂಯಾ. 3 ತಿಂಗಳು ಗರ್ಭಿಣಿ, ಬಳ್ಳಾರಿ ಆಸ್ಪತ್ರೆಯಲ್ಲಿ ಹೇಳಿದ್ದಾರೆ. ಏನು ಗೊತ್ತಾ, ಮಗು ಉಳ್ಳೆಲ್ಲ ತೆಗೆಸ್ಬೇಕಂತ ಹೇಳಿದ್ದಾರೆ ಪ್ರಿಯರು. ಅವರು ಬಸ್ನಾಗ ಹತ್ಕೊಂತ ಬರ್ತಾ ಇದ್ರೆ, ಭಾಳ ದಿವ್ಸಕ್ಕೆ ಮಗು ಆಗಿದೆ, ಬಸ್ನಲ್ಲಿ ಹತ್ಕೊಂತ ಬರ್ತಾ ಇದ್ರೆ ಈ ಹೊನ್ನಳ್ಳಿ ಪ್ರಾರ್ಥನೆ ನಡೆಯುವಂಥದ್ದನ್ನ ಅದನ್ನ ಕೇಳಿ, ಯಾಕೆ ನೀವು ಅಳ್ತೀರಿ, ಅಲ್ಲಿ ಪ್ರಾರ್ಥನೆಗೆ ಹೋಗ್ರಿ, ಏಸಪ್ಪಂತ ಹೋಗ್ರಿ, ಬೇಸಾಗ್ತದೆ ನಿಮ್ಮ ಮಗು ಅಂತ ಹೇಳಿದ್ರೆ ಅವರು ಕಣ್ಣೀರಿನಿಂದ ಪ್ರಾರ್ಥನೆಗೆ ಬಂದಿದ್ದಾರೆ. 7 ವಾರ ಪ್ರಾರ್ಥನೆಗೆ ಬಂದರು. ತಿರುಗಿ ಮರು ದಿವಸ ಹೊಟ್ಟೆ ತೆಗೆಸಕ್ಕೆ ಹೋಗಲಿಲ್ಲ ಪ್ರಿಯರೇ, ವಿಶ್ವಾಸದಿಂದ ಬಂದರು. ಅದ್ಭುತವಾಗಿ ದೇವರು ಆ ಮಗಳನ್ನ ಮುಟ್ಟಿ ಸ್ವಸ್ಥ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. 7 ವಾರ ಆದ ನಂತರ ಹೋಗಿ ಆಸ್ಪತ್ರೆಗೆ ಹೋದ್ನಪ್ಪ ಅಂದ್ರೆ, ಯಾರಮ್ಮ ನಿಮ್ಗೆ ಹೇಳಿದ್ದ ಮಗುವೆಲ್ಲ ಚೆನ್ನಾಗೈತಲ್ಲ ಅಂತಂದ್ರಂತ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ನಮ್ಮಪ್ಪ ಏಸಪ್ಪ ಇಲ್ಲದನ್ನು ಇರುವಂತೆ ಮಾಡೋ ದೇವರು, ಸ್ವಸ್ಥ ಮಾಡುವ ದೇವರು. ನೋಡ್ರಿ,
ಸತ್ತವರನ್ನ ಭೂಲೋಕದಲ್ಲಿ ಬದುಕಿಸಿದ ದೇವರಲ್ಲಿ ಒಬ್ಬರು. ಅವ್ರು ಯಾರು ಗೊತ್ತಾ? ಯೇಸು ಕ್ರಿಸ್ತು ಮಹಾಪ್ರಭುಗಳು. ಪ್ರೇಸ್ ದಿ ಲಾರ್ಡ್. ಇನ್ನು ಕೆಲವರು ಇರ್ತಾರೆ, ಏಸಪ್ಪ ನಾವು ನಮ್ಮಂಗಿಲ್ಲ, ಸತ್ತರನ್ನು ಸತ್ಯ ಮಾತ್ರ ನಮ್ಮಂಗಿಲ್ಲ. ಸಾಯಿ ಯಾರು ಬೇಡ ಅಂತಾರೆ? ನಿನಗಾಗೆ ಬಂದನ ಉಳಿಸ್ಬೇಕಂತ, ನಿನಗಾಗೆ ಬಂದನ ದೇವಲೋಕ ಕೊಡ್ಬೇಕಂತ. ಸತ್ರನೂ ಸತ್ಯ ನಾವು ಒಕ್ಕ ಬೇಕಾಗಿಲ್ಲ, ಒಕ್ಕ ಇಲ್ಲಿ ಪಾರ್ಟಿಗೆ ಇರೋದೈತೆ ದೇವಲೋಕಕ್ಕೆ. ಪ್ರೇಸ್ ಅಲ್ಲ, ಪಾಪ ಹೋಗ್ಬೇಕಾ? ನಿನ್ನ ಪ್ರಾಣ ನಿತ್ಯ ಜೀವದ ಕಡೆ ಪರಲೋಕದ ಕಡೆ ಸೇರ್ಬೇಕಾ? ಯೇಸು ನಿಜವಾದ ದೇವರಂತ ನಂಬಬೇಕು. ಪ್ರೇಸ್ ದಿ ಲಾರ್ಡ್. ಯೇಸು ಅಂದ್ರೆ ರಕ್ಷಕ, ಕ್ರಿಸ್ತ ಅಂದ್ರೆ ಅಭಿಷಕ್ತ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. 2 ಕೊರಿಂಥಿ 3ನೇ ಅಧ್ಯಾಯ 17ನೇ ವಚನ ಕೊನೆಯದಾಗಿ. ಮಂತ್ರಾಲಯದಲ್ಲಿ ಮೊನ್ನೆ ಒಂದು ನಡೆದ ಘಟನೆ. ಮಂತ್ರಾಲಯದಲ್ಲಿ ಆಯಮ್ಮನ ಹೆಸರು ಲಲಿತಮ್ಮ. 1.5 ವರ್ಷದಲ್ಲಿದ್ದ ಈ ಸ್ಪೈನಲ್ ಕಾರ್ಡ್, ಬೆನ್ನಿನ ನೋವು, MRI ಸ್ಕ್ಯಾನಿಂಗ್ ಮಾಡ್ಯಾರ, ನಡೆಯಕ್ಕೆ ಬರಲ್ಲ. 1.5 ವರ್ಷದಿಂದ ಹಾಸಿಗಿಡ್ದಾಳ. ಪ್ರಿಯರೇ, ಎದ್ದು ನಿಂತ್ಕೊಳ್ಳೋಕ್ಕಾಗಲ್ಲ. ಫೋನ್ನಲ್ಲಿ ಪ್ರಾರ್ಥನೆ ಮಾಡಿದಾಗ ಅದ್ಭುತವಾಗಿ ಆಯಮ್ಮನ ಎಬ್ಬಿಸಿ ನಡೆದಾರ ಮತ್ತೆ ದೇವರು ಮಾಡಿದಾರೆ. ಬೇಕಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾನು ಯಾಕೆ ಹೇಳ್ತೀನಂದ್ರೆ, ದೇವರು ಒಂದೊಂದ್ಸಲ ಹಂಗೆ ಮಾತಾಡ್ತಾನೆ. ಪ್ರೇರಣೆ ನೀನು ಹಿಂಗೆ ಹೇಳ್ಬೇಕಂದ್ರೆ ಹಂಗೆ ಹೇಳಿದಾಗ ಅದ್ಭುತ ನಡೆದು ಬಿಡುತ್ತೆ. ಒಂದೊಂದ್ಸಲ ಆತ ತಿಳಿಸಂಗಿಲ್ಲ, ತನಗೆ ಇಷ್ಟವಾದ ರೀತಿಯಲ್ಲಿ ಆತ ಮಾಡ್ತಾನೆ. ಅದಕ್ಕಾಗಿ ನೀವು ವಿಶ್ವಾಸ ಇಟ್ಟರೆ ದೇವರು ನಿಮ್ಮನ್ನು ತಾಕ್ತಾನೆ. ಬೇಸಲ್ಲ ಹೇಳ್ರಿ. ಹಲ್ಲೆಲೂಯಾ. 2 ಕೊರಿಂಥಿ 3ನೇ ಅಧ್ಯಾಯ 17ನೇ ವಚನ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ? ಕರ್ತನ ಆತ್ಮ ಅಂದರೆ ದೇವರ ಆತ್ಮ, ಸೃಷ್ಟಿ ಮಾಡಿರುವ ಕರ್ತನ ಆತ್ಮ. ಹಲ್ಲೆಲೂಯಾ. ಯಾರಲ್ಲಿ ಇದ್ದಾನೋ ಅವರಿಗೆ ಯೇಸು ಸ್ವಾಮಿ ನಂಬುವುದರಿಂದ ಸತ್ಯವು ನಿಮ್ಮೊಳಗೆ ಬರುತ್ತೆ. ಅರ್ಥ ಅಂದ್ರೆ, ನಮ್ಮ ದೇಶದಾಗ ಕ್ರಿಸ್ತ ಶಕ 50ರಲ್ಲೇ ಯೇಸು ಸ್ವಾಮಿ ಶಿಷ್ಯ ಬಂದಿದ್ದಾನೆ. ಅಮೇರಿಕದಾಗ 200 ವರ್ಷ ಚರಿತ್ರೆ. ಅಮೇರಿಕದ ದೇವರಲ್ಲ ಯೇಸಪ್ಪ, ಭಾರತದ ದೇವರು. ದೇವರಿಗೆ ಮಹಿಮೆ ಉಂಟಾಗಲಿ. ಭಾರತದ ದೇವರು ಒಂದಲ್ಲ, ಇಡೀ ವಿಶ್ವವನ್ನೇ ಆತ ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮಾಡಿದ ದೇವರು. ಹಲ್ಲೆಲೂಯಾ. ಓದುವಾರ ತಿಳಿಸಲ್ಪಡ್ತ ಭೂಪರಲೋಕಗಳನ್ನು ಉಂಟು ಮಾಡಿದ ದೇವರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲೆಲೂಯಾ. ಆಮೆನ್. ಸರಿ, ಸಮುದಾಯ ಎಲ್ಲರ ಎದ್ದು ನಿಂತ್ಕೊಳ್ಳೋಣ. ಎಲ್ಲರ ಎದ್ದು ನಿಂತ್ಕೊಳ್ಳೋಣ. ಹಲ್ಲೆಲೂಯಾ. ಧರ್ಮ ಅಂದರೆ ಏನು ಗೊತ್ತಾ? ಪಾಪವಿಲ್ಲದೆ ಇರೋದೇ ಧರ್ಮ. ನನ್ನ ಧರ್ಮ, ನಿನ್ನ ಧರ್ಮ ಎಲ್ಲ. ಭೂಲೋಕದಲ್ಲಿ ಮಾನವರಿಗೆ ಧರ್ಮ ಒಂದೇ. ಪಾಪ ಮಾಡದಿರೋದೇ ಧರ್ಮ, ಪಾಪ ಮಾಡಿದರೆ ಕರ್ಮ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಅದು ಒಂದೇ ಧರ್ಮ. ಯಾವುದು? ಪಾಪ ಮಾಡಲಾರದೆ ದೇವರನ್ನ ಧ್ಯಾನ ಮಾಡೋದೇ ಧರ್ಮ. ಹಲ್ಲೆಲೂಯಾ. ಈ ಸಮಯದಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರಾರ್ಥನೆ ಮಾಡಿ. 37ನೇ ಅಧ್ಯಾಯ 16ನೇ ವಚನ ಓದ್ರಿ. ಒಂದ್ಸಲ ಈ ಕಡೆ ಗಮನ ಇಡ್ರಿ. ಯೆಶಾಯನ ಬರೆದ ಗ್ರಂಥ 37ನೇ ಅಧ್ಯಾಯ 16ನೇ ವಚನ, 15, 16. ಬೇಗ ಬೇಗ. ಕೆರೂಬಿಗಳ ಮೇಲೆ ಆಸೀನನಾಗಿರುವಾತನೇ, ಇಸ್ರಾಯೇಲ ದೇವರೇ, ಸೇನಾಧೀಶ್ವರನಾದ ಯೆಹೋವನೇ, ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ. ಚೆನ್ನಾಗಿ ಅರ್ಥ ಮಾಡ್ಕೇರಿ. ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದ ಸತ್ತವರೆಲ್ಲ ಸ್ವರ್ಗವಾಸಿಗಳವರು. ಸ್ವರ್ಗ ಸಿಗತ್ತಾನ? ಅವ್ರ ಅಪ್ಪಂದ, ಅವ್ರ ತಾತಂದ ಅದು ಸ್ವರ್ಗ ಕೊಡಕ ಯಾರದ? ಸೃಷ್ಟಿಕರ್ತನ ದೇವರದು. ಆತನ ನಂಬಿದ್ರು ಸ್ವರ್ಗ, ಇಲ್ಲದ್ರೆ ಇಲ್ಲ. ಅಲ್ಲಿ ಯುಗ ಯುಗಗಳು ನರಕದಲ್ಲಿ ಗೋಳಾಡಬೇಕು. ಆತನ ನಂಬಿದರೆ
ಆ ಸ್ವರ್ಗದಲ್ಲಿ ಯುಗ ಯುಗಗಳು ಸಂತೋಷವಾಗಿ ಜೀವಿಸುವಂಥದ್ದು. ಪ್ರೈಸಲ್ಲ, ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಉಂಟಾಗಲಿ. ಸ್ವರ್ಗ ನರಕಗಳನ್ನು ಉಂಟು ಮಾಡಿದ ದೇವರು ಯಾರು ಅಂದ್ರೆ ಆತನೇ ಯೆಹೋವ ದೇವರು. ನರ ಅವತಾರಿಯಾಗಿ ಈ ಲೋಕಕ್ಕೆ ಬಂದಿರುವ ಯೇಸು ಎಂಬ ನಾಮವನ್ನು ಧರಿಸಿಕೊಂಡು ಮರಣವನ್ನು ಗೆದ್ದು ಎದ್ದು ಹೋಗಿರುವಂತ, ಪರಲೋಕಕ್ಕೆ ಏರಿ ಹೋಗಿರುವ ಏಕೈಕ ದೇವರ. ಪ್ರೈಸಲ್ಲ, ಹಲ್ಲೆಲೂಯಾ. ಅರ್ಥ ಆಯ್ತ್ರಿ? ಭೂ ಪರಲೋಕಗಳನ್ನು ಉಂಟು ಮಾಡಿದ ದೇವರು ಯಾರೇ? ಯೇಸು. ಹಲ್ಲೆಲೂಯಾ. ಓಕೆ, ಎಲ್ಲರೂ ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡಿ. ಎಲ್ಲರೂ ಕಣ್ಣು ಮುಚ್ಚಿ, ಎಲ್ಲರೂ ಕಣ್ಣು ಮುಚ್ಚಿ, ಎಲ್ಲರೂ ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡ್ರಿ. ದೇವ್ರನ್ನ ಕೇಳ್ಕೊಡ್ರಿ. ಸಮಯದಲ್ಲಿ ನಿಮ್ಮ ಸಮಸ್ಯೆ ಇದೆ, ನಿಮ್ಮ ಕಷ್ಟ ಏನಿದೆ, ನಿಮ್ಮ ದುಃಖ ಏನಿದೆ, ಯಾರು ಮೌನವಾಗಿರಬಾರದು. ನೀವು ಬಂದಿರೋ ಉದ್ದೇಶ ಏನು ದೇವರಿಗೆ ಕೇಳ್ಕೊಳ್ರಿ. ಈ ಸಮಯದಲ್ಲಿ ಇಷ್ಟೊತ್ತು ಸೃಷ್ಟಿ ಮಾಡಿದ ದೇವರು ನಿಮ್ಮ ಸಂಗಡ ಮಾತಾಡಿದ್ದಾರೆ. ಯಾರಲ್ಲಿ ಹೊರಗಡೆ ಗಲಾಟಿ? ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡ್ರಿ. ನಿಮ್ಮನ್ನು ಉಂಟು ಮಾಡಿದ ದೇವರು, ನೀನು ದೇವರ ನಂಬಿ ನಡ್ಕೊಂಡ್ರೆ ನಿನಗೆ ವಿರೋಧವಾಗಿರ್ತಕ್ಕಂಥ ಆಯುಧ, ರೋಗ ಇರ್ಬೋದು, ಆಯುಧ ಸಾಲದ ಬಾಧೆ ಇರ್ಬೋದು, ಆಯುಧ ಪಾಪವಿರ್ಬೋದು, ಆಯುಧ ಯಾವುದೇ ಆಗಲಿ ನಿನ್ನನ್ನು ದೇಶಕ್ಕೆ ಆಗುವುದೇ ಇಲ್ಲ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ, 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 ಭಯದಿಂದ ಭಕ್ತಿಯಿಂದ ಪ್ರಾರ್ಥನೆ. ಬಾಯಿ ತೆಗೆದು ದೇವರಿಗೆ ಕೇಳ್ಕೊಳ್ರಿ. ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ.